ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಂ ಓಲೈಕೆಯ ಆರೋಪವನ್ನ ಮಾಡಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ನಾನೇನು ಈ ಬಗ್ಗೆ ಮಾತನಾಡಲ್ಲ. 17ನೇ ತಾರೀಕು ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತಾನೆ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಅದಾದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಈಗ ಸಂಪುಟ ಸಭೆ ಕರೆದಿರೋದು. ಕ್ಯಾಬಿನೆಟ್ನಲ್ಲಿ ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡ್ತೀವಿ. ಸಚಿವರಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಮೊನ್ನೆನೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದೆಲ್ಲ ನಡೀಲಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜಾತಿಗಳ ಮೂಲಕ ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ ಸರ್ಕಾರ ಅಂತ ಬಿಜೆಪಿನವರು ಆರೋಪ ಮಾಡಿದ್ದಾರೆ. 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ಮಾತಾಡ್ತೀವಿ. ಜಾತಿಗಳ ಮೂಲಕ ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ ಸರ್ಕಾರ ಅಂತ ಬಿಜೆಪಿನವರು ಆರೋಪ ಮಾಡಿದ್ದಾರೆ. 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ಮೇಲೆ ಮಾತಾಡ್ತೀವಿ. ಜಾತಿ ಜನಗಣತಿ ಅಂಕಿ ಅಂಶ ಯಾರಿಗೂ ತಿಳಿದಿಲ್ಲ, ಮುಸಲ್ಮಾನರ ಮೇಲೆ ಸುಮ್ಮನೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಅಂತೂ ಅಧಿಕೃತವಾಗಿ ಆ ವರದಿಯಲ್ಲಿ ಏನಿದೆ ಅಂಕಿ ಅಂಶಗಳನ್ನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡುತ್ತಾ ಇಲ್ವಾ ಅನುಮಾನಗಳು ಇನ್ನೂ ಕೂಡ ಇದೆ. ವರದಿ ಏನೋ ಸ್ವೀಕಾರ ಆಗಿದೆ. ವರದಿಯ ಕೆಲವೊಂದು ಅಂಶಗಳು ಲೀಕ್ ಆಗಿದೆ ಅಂತ ಹೇಳಲಾಗ್ತಿದೆ. ಅದು ಎಷ್ಟು ಮಟ್ಟಿಗೆ ಅಧಿಕೃತ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಮುಸ್ಲಿಮರ ಓಲೈಕೆ ಆಗ್ತಿದೆ ಇದರಲ್ಲೂ ಅಂತ ಏನು ಆರೋಪಗಳು ಕೇಳಿ ಬರ್ತಾ ಇದೆ. ಆ ವಿಷಯವಾಗಿ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳಿ ಬೆಂಗಳೂರಲ್ಲಿ ರಿಜ್ವಾನ್ ಅರ್ಷದ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಜಾತಿ ಗಣತಿ ಏನಿದೆ ಅದರ ಒಳಗಡೆ ಇರ್ತಕ್ಕಂಥ ಅಂಕಿಅಂಶಗಳು ಯಾರಿಗೂ ಅಧಿಕೃತವಾಗಿ ತಿಳಿದಿಲ್ಲ. ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸಿ ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧವಾಗಿ ಷಡ್ಯಂತ್ರ ರಚನೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಹೇಗೆ ನಿಲ್ಲಿಸಬೇಕು ಇದು ಅಂದ್ರೆ ಮುಸಲ್ಮಾನರನ್ನ ಹೆಸರು ತಗೊಂಡು ಮುಸಲ್ಮಾನರ ಹೆಸರು ಮೇಲೆ ಗೂಬೆ ಕೂರಿಸಿ ಹಿಂದುಳಿದ ವರ್ಗಕ್ಕೆ ಟಾರ್ಗೆಟ್ ಮಾಡೋಣ ಅಂತ ಬಿಜೆಪಿಯವರು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಅವ್ರಿಗೇನ್ ಗೊತ್ತು? ನಾವು ಅಧಿಕಾರದಲ್ಲಿದ್ದೀವಿ, ನಮ್ಗೆ ಗೊತ್ತಿಲ್ಲ ಅಧಿಕೃತವಾಗಿ ಏನಿದೆ ಅಂತ. ಬಿಜೆಪಿಯವ್ರಿಗೆ ಗೊತ್ತು. ಅಧಿಕೃತವಾಗಿ ಚರ್ಚೆನೇ ಶುರುವಾಗಿಲ್ಲ. ಕ್ಯಾಬಿನೆಟ್ ಅಲ್ಲಿ ಮಂಡನೆ ಆಗಿರೋದು ಮಾತ್ರ. ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧ ಇರಬಹುದು. ನೀವು ಏನ್ ಮಾಡ್ತೀರಾ? ನಮ್ಗೆ ಯಾಕೆ ಗೂಬೆ ಕೂರಿಸ್ತಾ ಇದೀರಿ? ಜಾತಿ ಗಣತಿ ವರ್ಗ ಬಂದ್ರೆ ಬಿಜೆಪಿಯವ್ರಿಗೆ ಭಯ ಏನು ಅಂತ ನನ್ನ ಪ್ರಶ್ನೆ. ನೀವು ಹಿಂದುಳಿದ ವರ್ಗಕ್ಕೆ ಸಿಗ್ಬೇಕಂತ ನ್ಯಾಯ ಸಿಗಬಾರ್ದು ಅಂತ ಬಿಜೆಪಿಯವ್ರಿಗಿದ್ರೆ ನೇರವಾಗಿ ಹೇಳಿ. ಮುಸಲ್ಮಾನರನ್ನ ಯಾಕೆ ಇಟ್ಕೊಂಡು ಟಾರ್ಗೆಟ್ ಮಾಡಿ ಅವ್ರ ಮುಖಾಂತರ ಇದನ್ನ ನಿಲ್ಸೋಕ್ ಪ್ರಯತ್ನ ಯಾಕೆ ಮಾಡ್ತಾ ಇದೀರಿ? ಮುಸಲ್ಮಾನರನ್ನ ಮುಂದೆ ಇಟ್ಕೊಂಡು ನಮ್ಮ ಮೇಲೆ ಗೂಬೆ ಕೂರಿಸಿ ಇಡೀ ಜಾತಿ ಜನಗಣತಿ ವರದಿ ಬಗ್ಗೆ ಕಾಂಗ್ರೆಸ್ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ. ವರದಿಯನ್ನ ಮರು ಪರಿಶೀಲನೆ ಮಾಡುವಂತ ಅಗತ್ಯತೆ ಇಲ್ಲ. ಏಪ್ರಿಲ್ 17ನೇ ತಾರೀಕು ಸಚಿವ ಸಂಪುಟದ ಸಭೆಯಲ್ಲಿ ಇಡ್ತೀವಿ, ಪರಾಮರ್ಶೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ, ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಬಿಜೆಪಿಯವರ ವಿರೋಧಕ್ಕೆ ಕಾಂಗ್ರೆಸ್ ಲೀಡರ್ಸ್ ಕಿಡಿಕಾರ್ತಾ ಇದ್ದಾರೆ. ಯಾರು ವಿರೋಧ ಮಾಡಿದ? ಸ್ವಾಮೀಜಿಗಳದ್ರೆ ಅಂಕಿ ಸಂಖ್ಯೆ ಇತ್ತ ಇಲ್ಲಿವರೆಗೆ? ಈಗ ಕೊಟ್ಟಿದ್ದಾರೆ. ಈಗ ಸ್ವಾಮೀಜಿಯವರೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಿ ಅದರಲ್ಲಿ ಯಾವುದಾದ್ರೂ ಆಕ್ಷೇಪಾರ್ಹವಾದಂಥ ಅಂಶಗಳಿದ್ದರೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ. ಈಗ ನಾವಿನ್ನೂ ಏನೋ ತೀರ್ಮಾನ ಅದನ್ನು ಅಂಗೀಕಾರ ಮಾಡಬೇಕು ಅಂತ ತೀರ್ಮಾನ ಏನಾಗಿಲ್ಲ. ಈಗ ಅದನ್ನು ಮಂಡನೆ ಆಗಿದೆ ಸಚಿವ ಸಂಪುಟದ ಮುಂದೆ. ಈಗ 17ನೇ ತಾರೀಕು 4 ಗಂಟೆಗೆ ಯಾವುದೇ ಇನ್ನೂ ಓದ್ತಾ ಇದ್ದೀನಿ. ಇನ್ನೂ 4-5 ಪೇಜ್ ಓದಿದ್ದೀನಿ, ಇನ್ನೂ ಓದ್ತಾ ಇದ್ದೀನಿ. ಒಟ್ಟಾರೆ ಇದು 2-3 ವಿಚಾರ ಇದರಲ್ಲಿದೆ. ಒಂದು 2015ರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳೇನೆ 2-3 ವರ್ಷ ಆಗೋಯ್ತು. ಮತ್ತು ಅದನ್ನು ನಾವು ಅದರ ಇಂಪ್ಯಾಕ್ಟು, ಅದರ ಯೋಜನೆಗಳು, ಅದರ ಚರ್ಚೆಗಳು ಅದು ಒಂದು ಭಾಗ ಇಡೋಣ. ಆದರೆ ಅದನ್ನು ಹೊರಗಡೆ ತರೋದಕ್ಕೆ ಒಂದು ಕಷ್ಟ ಆದಂಥ ಸಂದರ್ಭ. ಅದಕ್ಕಾಗಿ ಈಗ ಸಿದ್ದರಾಮಯ್ಯನವರಂತ ಒಬ್ಬ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಇದ್ದುದರಿಂದ ಇವತ್ತಿಡೀ ರಾಜ್ಯದ ಎಲ್ಲ ಜಾತಿ ಜನಾಂಗದವರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆದಿದೆ.
ಈ ಕ್ಷಮಿಸದ ವರದಿ ಹೊರ ಬರಲಿ, ಎಲ್ಲರ ಕೈ ಸೇರಲಿ. ವಿಧಾನಸಭೆಗೆ ವಿಶೇಷವಾದಂಥ ಒಂದು ಅಧಿವೇಶನವನ್ನ ತಕ್ಷಣ ಕರೆದು ಅಲ್ಲಿ ಮಂಡಿಸಿ ಅವ್ರ ಕೈಯಾಗೆಲ್ಲ ಕಾಪಿ ಕೊಡ್ಲಿ, ಸಾರ್ವಜನಿಕರಿಗೆಲ್ಲ ಒಂದೊಂದು ಕಾಪಿ ಕೊಡಿ ನೋಡ್ಲಿ.